ಆತ್ಮೀಯ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ಶುಭ ಮುಂಜಾನೆ. ಅಧ್ಯಾಯ 4 ಬಹುಪದೋಕ್ತಿಗಳ ಘಟಕದಲ್ಲಿರುವಂತಹ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ವಿ. ಅಭ್ಯಾಸ 4.3 ಸಮಸ್ಯೆ, ಅದರ ಮುಂದುವರಿದ ಭಾಗವನ್ನು ನೋಡಿರುವಂತಹ 2 ಸಮಸ್ಯೆಗಳನ್ನ ಬಿಡಿಸಿದ್ವಿ. ಅಂದ್ರೆ ಈ ಕೊಟ್ಟಿರುವ ಬಹುಪದೋಕ್ತಿಯನ್ನ ಇಲ್ಲಿ ಕೊಟ್ಟಿರುವ ಭಾಜಕಗಳಿಂದ ಭಾಗಿಸ್ಬೇಕು, ದೀರ್ಘ ಭಾಗಾಕಾರ ವಿಧಾನದಿಂದ ಭಾಗಿಸ್ಬೇಕು. ಇವಾಗ ಈ ಬಹುಪದೋಕ್ತಿಯನ್ನ x ದಿಂದ ಭಾಗಿಸ್ಬೇಕು. ಫಸ್ಟ್ ಸ್ಟೆಪ್ ಏನ್ ಹೇಳಿದ್ರು ಅಂದ್ರೆ, ಕೊಟ್ಟಿರುವ ಭಾಜ್ಯ ಮತ್ತು ಭಾಜಕಗಳು ಆ ಚರಾಕ್ಷರಗಳ ಘಾತಾಂಕಗಳ ಇಳಿಕೆ ಕ್ರಮದಾಗ ಇಲ್ಲಿರ್ಬೇಕು. ಆಲ್ರೆಡಿ ಐತದೆ x³ x² x⁻1 x⁻0. ಇದು ಒಂದೇ ಇರೋದ್ರಿಂದ ಇದು ಕರೆಕ್ಟ್ ಐತಿ. ಇಷ್ಟಾದ್ಮೇಲೆ ನೆಕ್ಸ್ಟ್ ಭಾಜ್ಯದ ಮೊದಲ ಪದವನ್ನು ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕು. ಭಾಜ್ಯದ ಮೊದಲ ಪದ x³ ಅಪಾನ್ ಭಾಜಕದ ಮೊದಲ ಪದ x. ಭಾಗಿಸಿದ್ರೆ ಎಷ್ಟಾಯ್ತದ? ಇಲ್ಲಿ x ಅನ್ನ 3 ಇಲ್ಲಿ ಒಂದೈತಿ, 2x ಉಳಿದು x². ಇದನ್ನ ಭಾಗಲಬ್ಧದ ಮೊದಲ ಪದವಾಗಿ ಬರೀಬೇಕು, x². ನೆಕ್ಸ್ಟ್ ಭಾಗಲಬ್ಧದ ಮೊದಲ ಪದದಿಂದ ಭಾಜಕ ಗುಣಿಸಿ ಭಾಜ್ಯದ ಕೆಳಗೆ ಬರ್ಕೋಬೇಕು, x² × x x³ ಕಳೆಯಲಾಗಿ ಅಂದ ತಕ್ಷಣ ಚಿಹ್ನೆಗಳು ಚೇಂಜ್ ಆಗ್ತಾವೆ. ಪ್ಲಸ್ ಇದ್ದೆಲ್ಲ ಮೈನಸ್, ಪ್ಲಸ್ x³ ಮೈನಸ್ x³ ಕ್ಯಾನ್ಸಲ್. ಮುಂದಿನ ಒಂದು ಪದ ಇಳಿಸ್ಕೊ. ಮತ್ತೊಂದು ಹೊಸ ಭಾಜ್ಯ ಆಯ್ತು. ಇದನ್ನ ಭಾಜ್ಯದ ಮೊದಲ ಪದನ ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕು. 3x² ಅಪಾನ್ x. x² x ದಿಂದ ಭಾಗಿಸಿದ್ರೆ ಒಂದು x ಉಳಿತು, 3x ಉಳಿತು. ಬರೀ 3x ಅಂದ್ರೆ ಪ್ಲಸ್ 3x ಅಂತ ಅರ್ಥ. ಅದನ್ನ ಭಾಗಲಬ್ಧದ ಎರಡನೇ ಪದವಾಗಿ ಬರೀಬೇಕು. ನೆಕ್ಸ್ಟ್ ಭಾಗಲಬ್ಧದ ಎರಡನೇ ಪದದಿಂದ ಭಾಜಕಕ್ಕೆ ಗುಣಿಸಿ ಭಾಜ್ಯದ ಕೆಳಗೆ ಬರ್ಕೋಬೇಕು. 3x × x 3x². ಮತ್ತು ಕಳೆಯಲಾಗಿದ ತಕ್ಷಣ ಚಿಹ್ನೆಗಳು ಚೇಂಜ್ ಆಗ್ತಾವೆ. ಪ್ಲಸ್ 3x² ಮೈನಸ್ 3x² ಕ್ಯಾನ್ಸಲ್, 0 ಅಂತ. ಮುಂದಿನ ಒಂದು ಪದ ಇಳಿಸ್ಕೊಂಡು ಪ್ಲಸ್ 3x. ಇದು ಭಾಜ್ಯದ ಮೊದಲ ಪದ, ಇದು ಕ್ಯಾನ್ಸಲ್ ಆಯ್ತಂದ್ರೆ ಏನು ಲೆಕ್ಕ ಇಲ್ಲ. ಅದು 3x ಭಾಜ್ಯದ ಮೊದಲ ಪದಕ್ಕೆ ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕು. 3x ಅಪಾನ್ x. x ಕ್ಯಾನ್ಸಲ್ ಆಗಿ 3 ಉಳಿತು. ಬರೀ 3 ಅಂದ್ರೆ ಏನರ್ಥ? ಪ್ಲಸ್ 3 ಅಂತ ಅರ್ಥ. ಅದು 3 × x 3x ಮತ್ತು ಏನಾಗ್ತೈತಿ? ಕ್ಯಾನ್ಸಲ್ ಆಯ್ತು. ಪ್ಲಸ್ 3x ಮೈನಸ್ 3x. ಮುಂದಿನ ಒಂದು ಪದ ಇಳಿಸ್ಕೊಂಡ್ರೆ 1 ಆಯ್ತು. ಒಂದೇ ಶೇಷ ಉಳಿತು ಇಷ್ಟ. ಶೇಷ 1. ಇದಿಷ್ಟು ಇದೆ ಸೊಲ್ಯೂಷನ್. ನೆಕ್ಸ್ಟ್ ಈಗ ಫೋರ್ತ್ ಪ್ರಾಬ್ಲಮ್. ಅಂದ್ರೆ ಕೊಟ್ಟಿರೋ ಬಹುಪದೋಕ್ತಿಯನ್ನ x+π ದಿಂದ ಭಾಗಿಸ್ಬೇಕು. ಭಾಗಿಸೋ ರೂಪದಾಗ ಈ ತರ ಬರ್ಕೋಬೇಕು. ಆಲ್ರೆಡಿ ಇದು ಕೊಟ್ಟಿರೋ ಬಹುಪದೋಕ್ತಿ ಚರಾಕ್ಷರದ ಘಾತಾಂಕ ಇಳಿಕೆ ಕ್ರಮದಾಗ ಐತಿ. ಇದು ಕೂಡ ಇಳಿಕೆ ಕ್ರಮದಾಗ ಐತಿ. ಫಸ್ಟ್ ಸ್ಟೆಪ್ ಏನಂದ್ರೆ, ಭಾಜ್ಯದ ಮೊದಲ ಪದವನ್ನು ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕು. ಭಾಜ್ಯದ ಮೊದಲ ಪದ x³ ಐತಿ. x³ x ದಿಂದ ಭಾಗಿಸ್ಬೇಕು. ಭಾಗಿಸಿದ್ರೆ ಏನಾಯ್ತು ನೋಡಿ, x³ x ದಿಂದ ಭಾಗಿಸಿದ್ರ ಇಲ್ಲಿ 2x ಉಳಿದು ಅಂದ್ರೆ x². ಇದು ಭಾಗಲಬ್ಧದ ಮೊದಲ ಪದವಾಗಿ ಬರೀಬೇಕು, x². ನೆಕ್ಸ್ಟ್ ಭಾಗಲಬ್ಧದ ಮೊದಲ ಪದದಿಂದ ಭಾಜಕದ ಪ್ರತಿ ಪದಕ್ಕೆ ಗುಣಿಸಿ ಭಾಜ್ಯದ ಕೆಳಗೆ ಬರ್ಕೋಬೇಕು. x² × x x³ ಪ್ಲಸ್ ಇಂಟು ಪ್ಲಸ್ ಪ್ಲಸ್ x² × π x² ಅಥವಾ x²π ಹಂಗೂ ಬರೀಬೇಕು. ಏನಾಗ್ತೈತಿ? ಕಳೆಯಲಾಗಿ ಚಿಹ್ನೆಗಳು ಚೇಂಜ್ ಆಗ್ತಾವೆ. ಮೈನಸ್ ಇದ್ದೆಲ್ಲ ಪ್ಲಸ್ ಹಾಕೋ, ಪ್ಲಸ್ ಇದ್ದು ಮೈನಸ್ ಹಾಕೋ. ಪ್ಲಸ್ x³ ಮೈನಸ್ x³ ಕ್ಯಾನ್ಸಲ್. ಇದ್ರೊಳಗೆ ಕಳಿಬೇಕು. ಅವಾಗ 3 - π x². x² ಸಜಾತಿ ಪದಗಳು, ಇದ್ರಾಗ ಇದನ್ನ ಕಳಿಬೇಕು. ಅಂದ್ರೆ ಹೆಂಗಂದ್ರ 3x² - π x² ಆಗುತ್ತಾ? ನಾವು ಇಲ್ಲಿ x² ಕಾಮನ್ ತೆಗೆದ್ರೆ ಏನಾಗ್ತೈತಿ? 3 - π x². ಈ ತರ. ನೆಕ್ಸ್ಟ್ ಏನು ಉಳಿತ? 3 - π x². ಮುಂದಿನ ಒಂದು ಪದ ಇಳಿಸ್ಕೊಳ್ಳಿ, ಪ್ಲಸ್ 3x. ಈ ತರ ಯಾಕೆ ಕಾಮನ್ ತೆಗಿಬೇಕಂದ್ರ, ನಾವಿಲ್ಲಿ ಭಾಜ್ಯದ ಮೊದಲ ಪದವನ್ನ ಭಾಜಕದ ಮೊದಲ ಪದದಿಂದ ಭಾಗಿಸಿದಾಗ x ಕ್ಯಾನ್ಸಲ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಈ ತರ ಕಾಮನ್ ತೆಗಿ. ಇಲ್ಲಾಂದ್ರ 3x² - π x² ಆಸ್ ಇಟ್ ಇಸ್ ಇಟ್ಟು ನಡೀತಿತ್ತು. ಇಲ್ಲಿ ಈ ತರ ಕಾಮನ್ ತೆಗೆಯೋದ್ರಿಂದ x² ಉಳಿತೈತಿ. ಭಾಜ್ಯದ ಮೊದಲ ಪದವನ್ನ ಭಾಜಕದ ಮೊದಲ ಪದದಿಂದ ಭಾಗಿಸಿದಾಗ ಕ್ಯಾನ್ಸಲ್ ಆಗುತ್ತೆ. ಆ ಉದ್ದೇಶಕ್ಕೆ ಈ ತರ ಕಾಮನ್ ತೆಗಿಬೇಕು. ಮತ್ತೆ ಒಂದು ಹೊಸ ಭಾಜ್ಯ ಉಂಟಾಯ್ತು.
ಭಾಜ್ಯದ ಮೊದಲ ಪದವನ್ನು 3 ಮೈನಸ್ ಪೈ ಎಕ್ಸ್ ಸ್ಕ್ವೇರ್ ಭಾಜ್ಯದ ಮೊದಲ ಪದವನ್ನು ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕು. ಏನಾಯ್ತು ನೋಡಿ, ಭಾಗಿಸಿದ್ರೆ 1x ಕ್ಯಾನ್ಸಲ್ ಆಗಿ ಏನುಳಿತು 3 ಮೈನಸ್ ಪೈ ಎಕ್ಸ್ ಉಳಿತು. ಅದು ಭಾಗಲಬ್ಧದ ಎರಡನೇ ಪದ 3 ಮೈನಸ್ ಪೈ ಎಕ್ಸ್. ನೆಕ್ಸ್ಟ್ ಭಾಗಲಬ್ಧದ ಎರಡನೇ ಪದದಿಂದ ಭಾಜಕಕ್ಕೆ ಗುಣಿಸಿ ಭಾಜ್ಯದ ಕೆಳಗೆ ಬರ್ಕೋಬೇಕು. 3 ಮೈನಸ್ ಪೈ ಇಂಟು 1 ಅಂದ್ರೆ 3 ಮೈನಸ್ ಪೈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಆಲ್ಮೋಸ್ಟ್ ಪ್ರತಿ ಸಂದರ್ಭದಲ್ಲಿ ಕೂಡ ಮೊದಲನೇ ಪದ ಕ್ಯಾನ್ಸಲ್ ಆಗ್ತದೆ, ಸೇಮ್ ಬರುತ್ತೆ. ನೆಕ್ಸ್ಟ್ ಇದರಿಂದ ಇದಕ್ಕೆ ಗುಣಿಸ್ಬೇಕು, ಪ್ಲಸ್ ಹಾಕಿ ಪೈ ಇಂಟು 3 ಅಂದ್ರೆ 3 ಪೈ ಮೈನಸ್ ಪೈ ಇಂಟು ಪೈ ಪೈ ಸ್ಕ್ವೇರ್ ಎಕ್ಸ್ ಹೊರಗೆ ಇದೆ. ಇವಾಗ ಚಿಹ್ನೆಗಳು ಪ್ಲಸ್ ಇದ್ದಲ್ಲಿ ಏನಾಗ್ತಾವೆ, ಮೈನಸ್ ಆಗ್ತಾವೆ. ಪ್ಲಸ್ 3 ಮೈನಸ್ ಪೈ ಎಕ್ಸ್ ಸ್ಕ್ವೇರ್ ಮೈನಸ್ 3 ಮೈನಸ್ ಪೈ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಏನು ಉಳಿತು ನೋಡಿದ್ದು, ಇದನ್ನ ಇದ್ರೊಳಗೆ ಮೈನಸ್ ಮಾಡೋ ರೂಪದಾಗ ಇಟ್ಟಿದ್ದೀವಿ. ಸುಲಭೀಕರಿಸೋಣ. 3x ಆಸ್ ಇಟ್ ಈಸ್, ಒಳಗಿನ ಪದಕ್ಕೆ ಗುಣಿಸ್ತಾನೆ ಇದನ್ನ ಮೈನಸ್ 3 ಪೈ ಇಂಟು ಎಕ್ಸ್ 3 ಪೈ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪೈ ಸ್ಕ್ವೇರ್ ಎಕ್ಸ್. ಈಗ ಎಕ್ಸ್ ಕಾಮನ್ ತೆಗೆಯೋಣ. ಎಲ್ಲದರೊಳಗೂ ಎಕ್ಸ್ ಕಾಮನ್ ತೆಗೆದ್ರೆ ಏನಾಯ್ತು, ಇಲ್ಲಿ 3 ಉಳಿತು, ಇಲ್ಲಿ 3 ಪೈ ಉಳಿತು, ಇಲ್ಲಿ ಪೈ ಸ್ಕ್ವೇರ್ ಉಳಿತು. ಇಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಇಲ್ಲಿ ಬರೀ 3 ಉಳಿತು, ಇಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ 3 ಪೈ ಉಳಿತು, ಇಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಪೈ ಸ್ಕ್ವೇರ್ ಉಳಿತು. ಎಕ್ಸ್ ಯಾಕೆ ಕಾಮನ್ ತೆಗಿಬೇಕಂದ್ರೆ ಕ್ಯಾನ್ಸಲ್ ಮಾಡೋ ಉದ್ದೇಶ. ಹಾಗಾಗಿ ಇದನ್ನ ಯಾವ ತರ ಬರೀಬಹುದು, 3 ಮೈನಸ್ 3 ಪೈ ಪ್ಲಸ್ ಪೈ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಮುಂದಿನ ಒಂದು ಪದವನ್ನು ಇಳಿಸ್ಬೋದು, ಪ್ಲಸ್ 1. ಈಗ ಮತ್ತೊಂದು ಹೊಸ ಭಾಜ್ಯ ಉಂಟಾಯ್ತು. ಭಾಜ್ಯದ ಮೊದಲ ಪದವನ್ನ ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕು. 3 ಮೈನಸ್ 3 ಪೈ ಪೈ ಸ್ಕ್ವೇರ್ ಇಂಟು ಎಕ್ಸ್ ಹೋಲ್ ಡಿವೈಡ್ ಬೈ ಎಕ್ಸ್. ಎಕ್ಸ್ ಎಕ್ಸ್ ಕ್ಯಾನ್ಸಲ್, ಉಳಿದದ್ದೇನೆ ಇದು ಆಸ್ ಇಟ್ ಈಸ್ ಉಳಿದಿದೆ. 3 ಮೈನಸ್ 3 ಪೈ ಪ್ಲಸ್ ಪೈ ಸ್ಕ್ವೇರ್ ಪ್ಲಸ್ 3 ಮೈನಸ್ 3 ಪೈ ಪೈ ಸ್ಕ್ವೇರ್. ಇದರಿಂದ ಇದಕ್ಕೆ ಪೂರ್ತಿ ಗುಣಿಸ್ಬೇಕು. ದಿಸ್ ಇಂಟು ಎಕ್ಸ್ ಅಂದ್ರೆ ಇಂಟು ಎಕ್ಸ್ ಹಚ್ಬಿಡೋಣ. 3 ಮೈನಸ್ 3 ಪೈ ಪ್ಲಸ್ ಪೈ ಸ್ಕ್ವೇರ್ ಇಂಟು ಎಕ್ಸ್. ದಿಸ್ ಇಂಟು ಪೈ ಇದು ಹೆಂಗಾಗುತ್ತಂದ್ರೆ ಇದು ಪ್ಲಸ್ ಆಗಿ ಬರೀತೇನೆ. 3 ಇಂಟು ಪೈ 3 ಪೈ ಮೈನಸ್ ಇಂಟು ಪ್ಲಸ್ ಮೈನಸ್ ಪೈ ಇಂಟು 3 ಪೈ ಅಂದ್ರೆ 3 ಪೈ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಪೈ ಸ್ಕ್ವೇರ್ ಇಂಟು ಪೈ ಪೈ ಕ್ಯೂಬ್. ಇದರಿಂದ ಇದು ಪೂರ್ತಿ ಗುಣಿಸಿದ್ವಿ. ಇವಾಗ ಏನು ಮಾಡೋಕೆ, ಕಳೆಯಲಾಗಿ ಚಿಹ್ನೆಗಳು ಚೇಂಜ್, ಪ್ಲಸ್ ಇದೆಲ್ಲ ಮೈನಸ್ ಆಗ್ತವೆ. ಇದು ಕ್ಯಾನ್ಸಲ್ ಆಯ್ತದೆ. ಉಳಿದದ್ದೇನ ಇಲ್ಲಿ ಸುಲಭೀಕರಿಸ್ತೀವಿ. 1 ಮೈನಸ್ ಸುಲಭೀಕರಿಸೋಣ. 1 ಆಸ್ ಇಟ್ ಇಸ್, ಬ್ರಾಕೆಟ್ ಒಳಗಿನ ಪದಕ್ಕೆ ಹೊರಗಿನ ಚಿಹ್ನೆಯಿಂದ ಗುಣಿಸೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ 3 ಪೈ ಮೈನಸ್ ಇಂಟು ಮೈನಸ್ ಪ್ಲಸ್ 3 ಪೈ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಪೈ ಕ್ಯೂಬ್ ಮೈನಸ್ ಪೈ ಕ್ಯೂಬ್. ಇದನ್ನ ಘಾತಾಂಕ ಇಳಿಕೆ ಕ್ರಮದಾಗ ಬರೆದ್ರೆ ಪೈ ಕ್ಯೂಬ್ ಮತ್ತೆ ಬರ್ಕೊಳ್ಳೋಣ. ಮೈನಸ್ ಪೈ ಕ್ಯೂಬ್ ಪ್ಲಸ್ 3 ಪೈ ಸ್ಕ್ವೇರ್ ಮೈನಸ್ 3 ಪೈ ಪ್ಲಸ್ 1 ಇಷ್ಟು ಬರ್ತದೆ ಶೇಷ. ಮೈನಸ್ ಪೈ ಕ್ಯೂಬ್ ಪ್ಲಸ್ 3 ಪೈ ಸ್ಕ್ವೇರ್ ಮೈನಸ್ 3 ಪೈ ಪ್ಲಸ್ 1. ಇದು ಏನಂದ್ರೆ ಶೇಷ. ಮೈನಸ್ ಪೈ ಕ್ಯೂಬ್ ಪ್ಲಸ್ 3 ಪೈ ಸ್ಕ್ವೇರ್ ಪ್ಲಸ್ 3 ಪೈ ಪ್ಲಸ್ 1. ಬಹಳ ಸರಳವಾಗಿ ಈ ತರ ಬಿಡಿಸ್ಬೇಕು. ಪೈ ಇರೋದ್ರಿಂದ ಅದೇನು ಎದುರ ಅವಶ್ಯಕತೆ ಇಲ್ಲ. ಕರೆಕ್ಟ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಈಸಿಯಾಗಿ ಉತ್ತರ ಬರುತ್ತೆ. ಲಾಸ್ಟ್ ಪ್ರಾಬ್ಲಮ್, ಕೊಟ್ಟಿರೋ ಬಹುಪದಕ್ಕೆನ ಪೈ ಪ್ಲಸ್ 2x ದಿಂದ ಭಾಗಿಸ್ಬೇಕು. ಇಲ್ಲಿ ಫಸ್ಟ್ ಕೆಲಸ ಏನ್ ಮಾಡ್ಬೇಕಂದ್ರೆ, ಕೊಟ್ಟಿರೋ ಭಾಜ್ಯ ಮತ್ತು ಭಾಜಕಗಳು ಚರಾಕ್ಷರಗಳ ಘಾತಾಂಕಗಳ ಇಳಿಕೆ ಕ್ರಮದಾಗ ಇರ್ಬೇಕು. ಇಲ್ಲಿ ಏನೈತಂದ್ರೆ
ಎಕ್ಸ್ ರೆಸ್ಟ್ 0 ಎಕ್ಸ್ ರೆಸ್ಟ್ 1 ಹಿಂಗೆ ಏರಿಕೆ ಕ್ರಮದಾಗ ಐತಿ. ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರ ಚರಾಕ್ಷರದ ಘಾತಾಂಕ ಹೈಯೆಸ್ಟ್ ಇರೋದು ಅಂದ್ರ 5 + 2x ಬರೋ ಬದ್ಲಿ 2x + 5 ಅಂತ ಬರ್ಕೋಬೇಕು. ಈ ತರ 5 + 2x ಬರೋ ಬದ್ಲಿ 2x + 5 ಅಂತ ಬರ್ಕೋಬೇಕು. ಇವಾಗ ಭಾಜ್ಯದ ಮೊದಲ ಪದವನ್ನ x³ ಅನ್ನ ಭಾಜಕದ ಮೊದಲ ಪದ 2x ದಿಂದ ಭಾಗಿಸ್ಬೇಕು. ಅವಾಗ ಏನಾಯ್ತು, x ಒಂದು ಕ್ಯಾನ್ಸಲ್ ಆಗಿ 2 ಉಳಿತು, x²/2 ಇದನ್ನ ಭಾಗಲಬ್ಧದ ಮೊದಲ ಪದವಾಗಿ ಬರೀಬೇಕು. x²/2 x²/2 ದಿಂದ ಭಾಜಕದ ಪ್ರತಿ ಪದ ಗುಣಿಸಿ ಬರ್ಕೋಬೇಕು. x²/2 × 2x ಅಂದ್ರ ಹಿಂಗಾಗ್ತದೆ, x²/2 × 2x 2 ಗೆಟ್ ಕ್ಯಾನ್ಸಲ್, x² × x x³ ಆಗ್ತದೆ, x³. ನೆಕ್ಸ್ಟ್ ಇದರಿಂದ ಇದು ಗುಣಿಸಿದ್ರೆ x²/5 ಸಾರಿ 5x²/2 5x²/2 ಇವಾಗ ಕ್ಯಾನ್ಸಲ್, ಮೈನಸ್ ಮೈನಸ್ ಪ್ಲಸ್ x³ - x² ಕ್ಯಾನ್ಸಲ್. ಇಲ್ಲಿ ಏನು ಉಳಿತು, 3x² - 5/2x². ಇಲ್ಲಿ ಲಸ ಕಂಡಿಡಿದ್ರೆ ಏನಾಕತಿ, 2 ಬರ್ತೈತಿ. 1 2 2 1 3 6x² - 5x². 6x² ಒಳಗೆ 5x² ಕಳೆದ್ರೆ 1x² ಅಂದ್ರೆ ಏನ್ ಬಂತದ, x²/2 ಬಂತು. x²/2 ಬಂತ. ಮುಂದಿನ ಒಂದು ಪದ ಇಳಿಸ್ಕೊಂಡು 3x. ಮತ್ತೆ ಏನಾಯ್ತದ, ಭಾಜ್ಯದ ಮೊದಲ ಪದವನ್ನ ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕು 2x ದಿಂದ. ಏನಾಗ್ತೈತಿ ನೋಡಿ, x ಒಂದು ಕ್ಯಾನ್ಸಲ್ ಆಯ್ತು, ಅಂಶದ ಛೇದ ಕೆಳಗೆ ಬರ್ತೈತಿ. x/2 4 x/4 ಅಂಶದ ಛೇದ ಕೆಳಗೆ ಬಂದು ಬಿಡಿಸುತ್ತೆ, 2 4 ಆಯ್ತು. ಒಂದು x ಕ್ಯಾನ್ಸಲ್ ಆಗಿ ಬರೀ x ಹೋಯ್ತು ಅಂದ್ರೆ ಪ್ಲಸ್ x/4. ಈಗ x/4 ದಿಂದ ಇದು ಗುಣಿಸ್ಬೇಕು. ಇದು ಗುಣಿಸಿದ್ರೆ ಏನಾಯ್ತು, 2x × x/4 2x × x/4 2 1 2 4 x × x x²/2 ಬರ್ತೈತಿ. ಇದು x²/2 ಬರ್ತೈತಿ. ನೆಕ್ಸ್ಟ್ ಇದರಿಂದ ಇದು ಗುಣಿಸಿದ್ರೆ ಅಂಶ 5x 5/4x x/4 5ರಿಂದ ಗುಣಿಸಿದ್ರೆ ಅಂಶಕ್ಕೆ ಗುಣಿಸ್ಬೇಕು. ಇಲ್ಲಿ ಛೇದ ಬಂದಿರ್ತೈತಿ 5x/4 ಚಿಹ್ನೆಗಳು ಚೇಂಜ್ ಆಗ್ತವೆ. ಪ್ಲಸ್ x²/2 - x²/2 ಕ್ಯಾನ್ಸಲ್. ಇಲ್ಲಿ ಮತ್ತೆ ಇದನ್ನ ಮೈನಸ್ ಮಾಡಬೇಕು. 3x - 5/4x ಲಸ ತೆಗೆದ್ರೆ 4 ಬರ್ತೈತಿ. 1 4 4 1 4 12x 5 1 5x 12 5 ಕಳೆದ್ರೆ 7x/4 7/4x 7/4x. ನೆಕ್ಸ್ಟ್ ಮುಂದಿನ ಒಂದು ಪದ ಇಳಿಸ್ಕೊಳ್ಳೋಣ, 7/4x + 1 ಆಯ್ತು. ಮತ್ತು ಭಾಜ್ಯದ ಮೊದಲ ಪದವನ್ನ ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕು, ಅಂದ್ರೆ 2x ದಿಂದ. x ಕ್ಯಾನ್ಸಲ್ ಆಯ್ತು, ಅಂಶದ ಛೇದ ಕೆಳಗೆ ಬಂದು ಗುಣಿಸ್ತೈತಿ. 4 8 ಆಯ್ತು ಅಂದ್ರೆ 7/8 7/8. ಭಾಗಲಬ್ಧದ ಕೊನೆಯ ಪದದಿಂದ ಭಾಜಕ ಗುಣಿಸಿ ಕೆಳಗೆ ಬರ್ಬೇಕು. ಇದು ಏನಾಗ್ತೈತೆ ಅಂದ್ರೆ 7/8 2x ದಿಂದ ಗುಣಿಸಿದ್ರೆ 2 1 2 4 ಏನಾಯ್ತದೆ, 7/4x 7/4x. ನೆಕ್ಸ್ಟ್ 7/8 ದಿಂದ 5 ಗುಣಿಸಿದ್ರೆ 7 35 35/8 7 35/8. ಚಿಹ್ನೆಗಳು ಚೇಂಜ್ ಆದವು, ಮೈನಸ್ ಮೈನಸ್. ಪ್ಲಸ್ 7/4x - 7/4x ಕ್ಯಾನ್ಸಲ್. 1 ಮೈನಸ್ ಇದು ಏನಾಯ್ತಂದ್ರ ಲಸ ತೆಗೆದ್ರೆ ಎಷ್ಟು ಬರ್ತೈತಿ, 8 ಬರ್ತೈತಿ. 1 8 8 1 8 1 8 35 35 8 ಕಳೆದ್ರೆ -27/8 -27/8. therefore
CSR -27 ಈ ಥರ ಕರೆಕ್ಟಾಗಿ ನಾವು ಮೆಥಡ್ ಫಾಲೋ ಮಾಡಿ ಬಿಡಿಸ್ತಾ ಹೋದ್ರೆ ಈಸಿಯಾಗಿ ಉತ್ತರವನ್ನು ಕಂಡುಕೊಳ್ಳಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ 4.3 2 ಮತ್ತು 3ನೇ ಸಮಸ್ಯೆಯನ್ನು ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ. ಧನ್ಯವಾದಗಳು.